ಹಾಯ್ ಆಲ್, ಎಲ್ಲರಿಗೂ ಸ್ವಾಗತ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಹಾಯ್ ಹಾಯ್ ಸೈಲೆಂಟ್ ಹಾಯ್. ಇದು ಅದಿತಿಯ ಹೊಸ ಯೂಟ್ಯೂಬ್ ಚಾನೆಲ್. ಇದರಲ್ಲಿ ಅದಿತಿ ಆಕ್ಟಿವಿಟೀಸ್ ಇರ್ಬೋದು, ಅದಿತಿ ರೈಮ್ಸು, ಸ್ಟೋರೀಸು. ನಾನು ಅದಿತಿಗೆ ಯಾವ್ದು ರೈಮ್ಸು ಸ್ಟೋರೀಸ್ನ ಹೇಳ್ತಾ ಇದ್ದೀನಿ. ಆ್ಯಂಡ್ ಡೈಲಿ ಆಕ್ಟಿವಿಟೀಸ್ ಏನೇನೆಲ್ಲ ಮಾಡಿಸ್ತೀನಿ, ಆ್ಯಂಡ್ ಅದಿತಿ ಯಾವ್ಯಾವ ಮೈಲ್ ಸ್ಟೋನ್ಸ್ನ ರೀಚ್ ಮಾಡ್ತಿದ್ದಾರೆ ಎಲ್ಲನೂ ಈ ಚಾನೆಲಲ್ಲಿ ನಿಮಗೆ ತೋರಿಸುವಂತಹ ಪ್ರಯತ್ನ. ಇನ್ನು ಅದಿತಿನ ಆ್ಯಂಡ್ ಅದಿತಿಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ನನಗೆ ಇನ್ಸ್ಟಾಗ್ರಾಮ್ ಪರ್ಸ್ನಲ್ ಮೆಸೇಜಸಲ್ಲಿ ನನಗೆ ಮೆಸೇಜಸ್ ಬರ್ತಾ ಇರುತ್ತೆ ದಟ್ ಅಂತಂದರೆ ನನ್ನ ಮಗುಗೆ ಅದಿತಿ ಅಂದರೆ ತುಂಬ ಇಷ್ಟ, ಅವ್ರ ಫ್ರೆಂಡ್ ಆಗಿಬಿಟ್ಟಿದ್ದಾರೆ, ಅದಿತಿ ಅಂದರೆ ತುಂಬ ಇಷ್ಟಪಡ್ತಾರೆ ಅಂತ. ಸೊ ಐ ಆಮ್ ಜಸ್ಟ್ ಟ್ರೈಂಗ್ ಟು ಕನೆಕ್ಟ್ ಅದಿತಿ ಏನಾಯಿತು ಐ ಆಮ್ ಜಸ್ಟ್ ಟ್ರೈಂಗ್ ಟು ಕನೆಕ್ಟ್ ಅದಿತಿ ವಿತ್ ಆಲ್ ಫ್ರೆಂಡ್ಸ್. ಏನಾಯಿತು? ಓಪನ್ ಏನಾಗಿಲ್ಲ. ಸೊ ಇದು ಚಿಕ್ಕ ಪ್ಲಾನ್. ಸೊ ದಿಸ್ ಇಸ್ ಮೈ ಕಂಪ್ಲೀಟ್ ಪ್ಲಾನ್. ಸೊ ಇದು ಆಕ್ಟಿವಿಟಿ ನಂಬರ್ 1. ವೆರಿ ಸಿಂಪಲ್ ಆಕ್ಟಿವಿಟಿ. ಮನೆಯಲ್ಲಿ ಸಿಗುವಂತಹ ಐಟಮ್ಸ್ನ ತಗೊಂಡು ಈ ಆಕ್ಟಿವಿಟಿನ ಪ್ಲಾನ್ ಮಾಡಿರೋದು. ಫೈನ್ ಮೋಟರ್ ಆಕ್ಟಿವಿಟಿ. ಈ ಆಕ್ಟಿವಿಟಿ ಮಾಡಿಸೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ಮಕ್ಕಳು ಮುಂದಕ್ಕೆ ಬರಿಬೇಕಲ್ಲ, 5 ಇಯರ್ಸ್ 6 ಇಯರ್ಸ್ ಹಾಗೆ ಬರಿಬೇಕಲ್ಲ. ಸೊ ಆ ಬರೆಯೋದಕ್ಕೆ ಈ ಆಕ್ಟಿವಿಟೀಸ್ ಹೆಲ್ಪ್ ಆಗುತ್ತೆ. ಸೊ ಏನೇನು ತೊಗೊಂಡಿದ್ದೀನಿ ಅಂತಂದರೆ ವೆರಿ ಶಾರ್ಟ್ಲಿ ಹೇಳೋದಾದರೆ ಇದರಲ್ಲಿ ಬಟಾಣಿ ಇದೆ. ಸೊ ಬಟಾಣಿ, ಒಂದು ಬಾಟಲ್, ಆ್ಯಂಡ್ ಇದರಲ್ಲಿ ಐಸ್ ಕ್ರೀಮ್ ಸ್ಟಿಕ್ಸ್, ಆ್ಯಂಡ್ ಒಂದು ಬಾಟಲ್, ವಾಟರ್ ಬಾಟಲ್, ಆ್ಯಂಡ್ ಇದರಲ್ಲಿ ಪಿಸ್ತಾ ಶೆಲ್ಸ್ ಆ್ಯಂಡ್ ವಾಟರ್ ಬಾಟಲ್, ಆ್ಯಂಡ್ ಇದರಲ್ಲಿ ನಾನು ಪಾಮ್ಪಾಮ್ಸ್ನ ಹಾಕ್ಕೊಂಡಿದ್ದೀನಿ. ಪಾಮ್ಪಾಮ್ಸ್ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ದಿಸ್ ಇಸ್ ಪಾಮ್ಪಾಮ್ಸ್. ಈ ರೀತಿ ಇರುತ್ತೆ. ಸೊ ಎಲ್ಲ ಕಲರ್ಸ್ ಇದೆ. ಸೊ ಇದ್ರ ಪಾಮ್ಪಾಮ್ಸು ಸೊ ಈ ಬಾಕ್ಸಲ್ಲಿ ಇದೆ. ಕೊಡ್ತೀನಿ, ತಗೊಳ್ಳಿ. ಬೇಕು. ಆ್ಯಂಡ್ ಈ ಪಾಮ್ಪಾಮ್ಸ್ನ ಹಾಕ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಿರೋದು ನಾನು ಈ ಬಾಟಲ್. ಇದು ಮೆಡಿಸಿನ್ ಬಾಟಲ್. ನಾನು ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಸ್ಟೆರ್ಲೈಸ್ ಮಾಡಿನೇ ಯೂಸ್ ಮಾಡ್ತಿರೋದು. ಸೊ ಈ ರೀತಿ ಅಗಲ ಇರುವಂತಹ ಒಂದು ಮೌತ್ನ ತೊಗೋಬೇಕಾಗತ್ತೆ. ಅಗಲ ಇರುವಂತಹ ಬಾಯಿನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ಇಷ್ಟು ಬೇಕಾಗಿದೆ. ಸೊ ಫಸ್ಟ್ ಇದನ್ನು ನಾವು ಮಾಡೋಣ. ಇದನ್ನು ನಾನು ಹೇಗೆ ಮಾಡೋದು ಅಂತಂದರೆ, ಈ ಆ್ಯಕ್ಟಿವಿಟಿ ಏನು ಅಂತಂದರೆ, ಈ ಬಟಾಣಿಗಳನ್ನೆಲ್ಲ ನಾನು ಅದಿತಿಗೆ ಹೀಗೆ ಹಾಕ್ತೀನಿ. ಅದಿತಿಗೆ ಇಲ್ಲಿ ಇಡ್ತೀನಿ. ಅದಿತಿ ವಿಲ್ ಪುಟ್ ಇಟ್ ಇನ್ಸೈಡ್. ಅದಿತಿ ಎಲ್ಲ ಹಾಕಿ ಕುಡಿಯೋದು. ಹಾಕಿ ಎಲ್ಲ ಹಾಕಿ. ಹಾಂ. ಸೊ ಈ ಆ್ಯಕ್ಟಿವಿಟಿ ಮಾಡಿಸೋದ್ರಿಂದ ಮಗುವಿನ ಪೆನ್ಸಿಲ್ ಗ್ರಿಪ್ ಚೆನ್ನಾಗಿ ಆಗುತ್ತೆ. ಹಾಕಿ ಹಾಕಿ ಬಿಟ್ಟು ಪರವಾಗಿಲ್ಲ, ಹಾಕಿ. ಪೆನ್ಸಿಲ್ ಗ್ರಿಪ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ವೆರಿ ಗುಡ್. ಹಾಕಿ. ಮಕ್ಕಳ ಫೈನ್ ಮೋಟರ್ ಡೆವಲಪ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈ ರೀತಿ ಡೈಲಿ ಆ್ಯಕ್ಟಿವಿಟೀಸಲ್ಲಿ ಮಕ್ಕಳಿಗೆ ಮಾಡಿಸೋದ್ರಿಂದ, ಡೈಲಿ 1 ಆ್ಯಕ್ಟಿವಿಟೀಸ್ 2 ಆ್ಯಕ್ಟಿವಿಟೀಸ್, ಈ ರೀತಿ ಫೈನ್ ಮೋಟರ್ ಆ್ಯಕ್ಟಿವಿಟೀಸ್ಗೆ ನಾವು ಮಕ್ಕಳಿಗೆ ಫೋಕಸ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ಫೈನ್ ಮೋಟರ್ ಡೆವಲಪ್ ಆಗುತ್ತೆ. ಹಾಕಿ. ಆ್ಯಂಡ್ ಈ ರೀತಿ ಚಿಕ್ಕ ಚಿಕ್ಕ ಐಟಮ್ಸ್ನ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ಗೆ ಕೊಟ್ಟಾಗ ತುಂಬ ಇಂಪಾರ್ಟೆಂಟ್ ಆಗಿ ಏನು ನಾವು ಮೇಕ್ ಶ್ಯೂರ್ ಮಾಡಬೇಕು ಅಂತಂದರೆ, ಮಕ್ಕಳು ನುಂಗ್ಬಿಡ್ತಾರೆ, ಮೂಗಲ್ಲಿ ಹಾಕ್ಕೊಳ್ತಾರೆ, ಕಿವಿಲಿ ಹಾಕ್ಕೊಳ್ತಾರೆ. ಇದು ತುಂಬ ಕೇರ್ಫುಲ್ಲಾಗಿ ನಾವು ನೋಡ್ಕೋಬೇಕಾಗುತ್ತೆ. ನಮ್ಮ ಕಂಪ್ಲೀಟ್ ಸೂಪರ್ವಿಷನ್ ಮಕ್ಕಳ ಮೇಲೆ ಇರಬೇಕಾಗುತ್ತೆ. ಈ ರೀತಿ ಪುಟ್ಟ ಪುಟ್ಟ ಆ್ಯಕ್ಟಿವಿಟೀಸ್ ಅಂತಂದರೆ, ಈ ರೀತಿ ಪುಟ್ಟ ಪುಟ್ಟ ಒಂದು ಐಟಮ್ಸ್ನ ಆ್ಯಕ್ಟಿವಿಟೀಸ್ಗೆ ಕೊಟ್ಟಾಗ. ಹಾಕೋಣ ಮಮ್ಮ? ಹಾಕಿ. ಹಾಕ್ತೀನಿ. ಹಾಕಿ. ಸೊ ನಾನು ಒಂದು ವಿಡಿಯೋದಲ್ಲೇ 4 ಫೈನ್ ಮೋಟರ್ ಆ್ಯಕ್ಟಿವಿಟಿ ತೋರಿಸಿರೋದ್ರಿಂದ ನಾನು ಎಲ್ಲನೂ ಅದಿತಿಗೆ ಹಾಕ್ಸೋದಕ್ಕೆ ಹಾಕ್ತಿಲ್ಲ. ನೋಡಿ, ಬಾಯಿಗೆ ಹಾಕ್ಕೊಂಡ್ರು. ಐ ವಿಲ್ ಟೇಕ್ ಇಟ್ ಔಟ್. ಕೊಡಿ, ಬಾಯಿಗೆ ಉಗಿರಿ, ಪೂ ಮಾಡಿ, ಆಚೆ ಕೊಡಿ, ಕೊಡಿ ಆಚೆಗೆ. ಪಾಂಪಾಮ್ ಕೊಡ್ತೀನಿ, ಪಾಂಪಾಮ್ ಆಟ ಆಡೋದಕ್ಕೆ ಕೊಡ್ತೀನಿ, ಅದನ್ನು ಕೊಡಿ. ಇಟ್ಸ್ ನಾಟ್ ಸೇಫ್ ಬೇಬಿ. ತಿನ್ನೋದಲ್ಲ ಅದು, ಬಟಾಣಿ ಕಡಲೆಪುರಿ ಅಲ್ಲ ಅದು ತಿನ್ನೋದಕ್ಕೆ. ಓಕೆ. ಸೊ ಈಗ ಸೆಕೆಂಡ್
ಐಸ್ ಕ್ರೀಮ್ ಸ್ಟಿಕ್ ಆ್ಯಕ್ಟಿವಿಟಿ. ಸೊ ಇದನ್ನು ಮಕ್ಕಳು ಹೀಗೆ ಇಟ್ಕೊಂಡು ಹೀಗೆ ಇದರಿಂದನೂ 2 ಹ್ಯಾಂಡ್ ಕೋಆರ್ಡಿನೇಷನ್ ಡೆವಲಪ್ ಆಗುತ್ತೆ. ಆ್ಯಂಡ್ ಈ ಬಟಾಣಿ ಆ್ಯಕ್ಟಿವಿಟಿಯಿಂದನೂ 2 ಹ್ಯಾಂಡ್ ಕೋಆರ್ಡಿನೇಷನ್ ಆಗುತ್ತೆ. ಬಟಾಣಿನೇ ಹಾಕಬೇಕಾ ಆ ರೀತಿ ಏನೂ ಇಲ್ಲ. ಕಡಲೆಕಾಯಿ ಬೀಜ ಹಾಕ್ಬೋದು, ಕಡಲೆಕಾಳು ಹಾಕ್ಬೋದು, ಬೇರೆ ಚಿಕ್ಕ ಚಿಕ್ಕ ಕಾಳುಗಳು ಬರುತ್ತಲ್ಲ ಬೇರೆ ಕಾಳುಗಳನ್ನು ಹಾಕೋಬೋದು. ನಾನು ಇದರಲ್ಲಿ ಬಟಾಣಿನ ಯೂಸ್ ಮಾಡಿದ್ದೀನಿ. ಹಾಕಿ. ಸೊ ನೋಡಿ, ನೀವು ಅದಿತಿ ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಹಾಕ್ತಿದ್ದಾರೆ. ಸೊ 2 ಹ್ಯಾಂಡ್ ಕೋಆರ್ಡಿನೇಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸರಿ, ಕೂಚೋಳು. ಹಾಕಿ. ಇದೆಲ್ಲನೂ ಲೋ ಕಾಸ್ಟ್ ಆಕ್ಟಿವಿಟಿ. ಸೊ ಕಂಪ್ಲೀಟ್ ಆಯಿತು. ಇದು ಲೋ ಕಾಸ್ಟ್ ಆಕ್ಟಿವಿಟಿ. ಇದರಲ್ಲೇನೆ ಇನ್ನೊಂದು ರೀತಿ ಏನು ಅಂತಂದರೆ, ಇದನ್ನೆಲ್ಲ ಆಚೆ ತಗೊಳ್ಳೋದು. ಇದನ್ನೆಲ್ಲ ಆಚೆ ತಗೊಂಡು ಈ ಕ್ಯಾಪ್ಗೆ ನಾನು ಒಂದು ಚಿಕ್ಕ ಹೋಲ್ ಮಾಡ್ಕೊಂಡಿದ್ದೇನೆ, ನೀವು ನೋಡ್ಬೋದು. ಸೊ ಈಗ ಅದಿತಿ ಇದ್ರೊಳಗಡೆ ಹೀಗೆ ಹಾಕ್ತಾರೆ. ಓಕೆ, ಹೀಗೆ ಅದಿತಿ ಪುಟ್ ಇಟ್ ಇನ್ ಸೈಡ್. ಹಾಕಿ. ಒಂದು ತಗೋಬೇಕು. ಹಾಕಿ. ಪುಷ್ ಮಾಡಿ, ಪುಷ್ ಮಾಡಿ ಇದನ್ನು. ಅದಿತಿ ಪುಷ್. ವರ್ಡ್ಸ್ನ ಸಹ ನಾವು ಇಂಟ್ರೊಡ್ಯೂಸ್ ಮಾಡ್ಬೋದು. ಪುಷ್ ಮಾಡಿ ಅದನ್ನು. ನೀವೇ ಹಾಕ್ತೀರಾ? ಈ ರೀತಿ ಸಪೋರ್ಟ್ ಮಾಡ್ಬೋದು ಮಕ್ಕಳಿಗೆ. ವರ್ಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಕಮ್ಯುನಿಕೇಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ವೆರಿ ಗುಡ್. ಪಾರಿವಾಳ. ಹಾಯ್. ಹೋಯ್ತು. ಹಾಕ್ಬಿಡಿ. ಹಾಕಿ. ಪುಷ್ ಪುಷ್. ಗುಡ್ ಜಾಬ್. ವೆರಿ ಸಿಂಪಲ್. ಮಕ್ಕಳಿಗೆ 2 ಹ್ಯಾಂಡ್ ಕೋಆರ್ಡಿನೇಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ, ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ, ಆ್ಯಂಡ್ ಲ್ಯಾಂಗ್ವೇಜ್ ಸಹ ಇದರಲ್ಲಿ ಡೆವಲಪ್ ಮಾಡ್ಬೋದು. ಆ್ಯಂಡ್ ಈ ರೀತಿ ಮಕ್ಕಳ ಜೊತೆ ನಾವು ಆಟ ಆಡೋದ್ರಿಂದ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಮಕ್ಕಳು ಮತ್ತು ತಾಯಿ ಅಥವಾ ತಂದೆಯ ಮಧ್ಯೆ ಯಾರು ಆಟ ಆಡ್ತಿದ್ದಾರೋ ಅವ್ರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಸಹ ಬೆಳೆಯುತ್ತೆ. ಓಪನ್ ಆಯ್ತು ಇದು. ಓಕೆ, ನೆಕ್ಸ್ಟ್ ಆ್ಯಕ್ಟಿವಿಟಿ ಪಿಸ್ತಾ ಶೆಲ್ಸ್ ತುಂಬ ಜಾಸ್ತಿ ಇದೆ. ಸೊ ನಾನು ಸ್ವಲ್ಪನೇ ತೊಗೊಳ್ತೀನಿ ಆಚೆಗೆ. ಅದಿತಿಗೇನು ತುಂಬ ಇಷ್ಟ, ಬಾಯಲ್ಲಿ ಹಾಕೋತಾರೆ. ಏನಕ್ಕಂತಂದರೆ ಪಿಸ್ತಾ ಶೆಲ್ಸ್ನ ಪಿಸ್ತಾನ ಕೊಡುವಾಗ ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಪೀಸಸ್ನ ನಾನು ಕೊಡ್ತೀನಿ. ಪಿಸ್ತಾ ಶೆಲ್ ತಿನ್ನೋದು ಅಂತ ಅಂದ್ಕೊಂಡಿದ್ದಾರೆ ಅವರು. ಹಾಕಿ, ಇದೆಲ್ಲ ಹಾಕಿ, ತೊಗೊಂಡು ಹಾಕಿ.
ನಾನು ಹಾಕ್ಲಾ? ಎಲ್ಲನೂ ಹಾಕಕ್ಕಾಗಲ್ಲ ಕಂದ. ಓಕೆ ಓಕೆ, ವೇಟಿಂಗ್ ಟೈಮ್. ಮಮ್ಮಗೆ ಅಷ್ಟು ಟೈಮ್ ಇಲ್ಲ. ನೋಡಿ ನೋಡಿ, ಬಾಯಿಗೆ ಹಾಕ್ತಾ ಇದ್ದಾರೆ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದ ಚಿಲ್ಡ್ರನ್. ಇದೆಲ್ಲ ಹಾಕಿ ಆಮೇಲೆ ಹಾಕೋಣ. ಹಾಕಿ ಎಲ್ಲ 1 ಕೌಂಟ್ ಮಾಡಿ. 1 ತಿನ್ನೋದಲ್ಲ, ಅದು ತಿನ್ನೋದಲ್ಲ, ತಿನ್ನೋದಲ್ಲ. ನಾನು ಹಾಕ್ತೀನಿ. ಓಕೆನಾ? ಓಕೆನಾ? ಇಲ್ಲಿ 1 2 3 4 5 6 7. ನೀವು ಹಾಕಿ. ವೆರಿ ಗುಡ್. ಹ್ಞೂ 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 Good job. ಹಾಕಿ, ಬೇಗ ಹಾಕಿ ಹಾಕಿ ಹಾಕಿ. Close. Yay! Clap. High five. High ten. High ten. Chini high ten. ಇದಕ್ಕೆ ಪುತ್ತು. This is very simple activity. 2 hand coordination and turn taking ತಗೋಬಹುದು. ಮಮ್ಮ ಒಂದ್ಸಲ ಟರ್ನ್, ಪಾಪು ಒಂದ್ಸಲ ಟರ್ನ್, ಬೇಬಿ ಒಂದ್ಸಲ ಟರ್ನ್. ಸೊ ಇದಾಗೆ ನೆಕ್ಸ್ಟ್ ಅದಿತಿಗೆ ಇಲ್ಲಿ ಇದು ಪಾಮ್ ಪಾಮ್ ಸರ್ಪ್ರೈಸ್. ಓಕೆ, ಸರ್ಪ್ರೈಸ್. ಸರ್ಪ್ರೈಸ್ ಹೆಂಗೆ ಸರ್ಪ್ರೈಸ್ ಮಾಡೋದು? ಸರ್ಪ್ರೈಸ್ ಹಾಕೋಬೇಕು ನೀವು. ಸರ್ಪ್ರೈಸ್ ಮಾಡಿ. ಸರ್ಪ್ರೈಸ್ ಹೆಂಗ್ ಮಾಡ್ಕೊಳ್ಳೋದು? ಸರ್ಪ್ರೈಸ್ 1 2 3 ಗೋ. ಸರ್ಪ್ರೈಸ್. ಹುರ್ರೆ ಹುರ್ರೆ ಹುರ್ರೆ. ಯೆಸ್. ಸೊ ಈಗ ಈ ಒಂದು ಪಾಮ್ಸ್ ನ ಇದರಲ್ಲಿ ಹಾಕಿಸ್ತಾ ಇದ್ದೀನಿ. So this is 4th activity. ಅದಕ್ಕೆ ಹಾಕಿ ಎಲ್ಲ ಹಾಕಿ. ವೆರಿ ಗುಡ್. ಇಟ್ಕೊಳ್ಳಿ. ಹಾಕಿ. ನೀವೇ ನೋಡ್ಬೋದು 2 hand coordination. ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಹಾಕ್ತಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಕಿ. ಇದೇ ರೀತಿ ಅದಿತಿ ಕೃಷ್ಣ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ಆಕ್ಟಿವಿಟೀಸ್ ವಿಡಿಯೋ ಬರುತ್ತೆ. ಆ್ಯಂಡ್ ಡಿಫ್ರೆಂಟ್ ಆಕ್ಟಿವಿಟೀಸ್ 7 years 8 years ಮಕ್ಕಳುವರೆಗೂ ಆಕ್ಟಿವಿಟೀಸ್ ಮಾಡಿಸುವಂತಹ ಒಂದು ಸ್ಕಿಲ್ ಯಾವುದು ಡೆವಲಪ್ ಆಗಬೇಕು ಅನ್ನುವಂತಹ ಆಕ್ಟಿವಿಟೀಸ್ ಈ ಚಾನಲಲ್ಲಿ ಬರುತ್ತೆ. ಬಾಯಿಗೆ ಹಾಕ್ಕೊಂಡಿದ್ದಾರೆ. ಐ ಆಮ್ ಜಸ್ಟ್ ಟ್ರೈಂಗ್ ಟು ಪುಟ್ ಇಟ್ ಔಟ್. ಮಾಡಿ ತೆಗಿರಿ. ಎಲ್ಲಿ ಬಿತ್ತು? ಅಲ್ಲಿ ಬಿತ್ತು. ಆಚೆಗೆ ಆ ಕಡೆ ಬಿದ್ದಿದೆ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ಆಲ್ ಆಫ್ ದಿಸ್. ತುಂಬ ಚಿಕ್ಕ ಇರುವಂತಹ ವಸ್ತುಗಳ ಜೊತೆ ತುಂಬ ಹುಷಾರಾಗಿರಬೇಕು. ಮಕ್ಕಳು ನುಂಗ್ಬಿಡ್ತಾರೆ. ಹಾಕಿ. ಒಂದು ಸ್ವಲ್ಪ ಯಾಮಾರಿದ್ರು ಮಕ್ಕಳು ಯಾಮಾರಿಸ್ಬಿಡ್ತಾರೆ. ನಾನು ಕ್ಯಾಮ್ರಾದಲ್ಲೇ ನೋಡ್ತಾ ಇದ್ದೆ. ಬಾಯಿಗೆ ಹಾಕೊಡೋದು ಗೊತ್ತಾಗೋಯ್ತು. ನೋ. ಹಾಕಿಬೇಕು. ಆಗೋಯ್ತು. ಓವರ್. ಬಾಯ್ ಆಕ್ಟಿವಿಟಿ. ಬಾಯ್.
ಬೇಕುನಾ ಪುಷ್ ಮಾಡಿ ಆಗುತ್ತೆ ಪುಷ್ ಪುಷ್. ಈ ರೀತಿ ವರ್ಡ್ಸ್ನು ಸಹ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ಬೋದು ನಾವು. ಪುಷ್ 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 ಪುಷ್. ಈಗ ಕ್ಲೋಸ್ 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 ಮಾಡಿ ಕ್ಲೋಸ್ ಮಾಡಿ ಕ್ಲೋಸ್ ಓಪನ್ ಕ್ಲೋಸ್ ಕ್ಲೋಸ್. ಹಿಂಗೆ ಮಾಡಿ ಟರ್ನ್ ಮಾಡಿ ಹಿಂಗೆ ಸ್ಕ್ರೂ ಅನ್ಸ್ಕ್ರೂ ಸ್ಕ್ರೂ ಆ್ಯಂಡ್ ಅನ್ಸ್ಕ್ರೂ ಸ್ಕ್ರೂ ಅನ್ಸ್ಕ್ರೂ. ಸೊ ಇದಾಗಿತ್ತು ಬಟಾಣಿ. ಚಿಕ್ಕ ಬಾಟಲಲ್ಲಿ ಬಟಾಣಿ ಹಾಕಿ ಅದನ್ನು ಹಾಕ್ಸೋದ್ರಿಂದ ಪೆನ್ಸಿಲ್ ಗ್ರಿಪ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಈ ಪಿಸ್ತಾಶಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡದಿರುತ್ತೆ, ಮಕ್ಕಳ ಒಂದು 3 ಫಿಂಗರ್ಸ್ನ ಯೂಸ್ ಮಾಡ್ತಾರೆ, ಬಟಾಣಿಯಲ್ಲಿ 2 ಫಿಂಗರ್ಸ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಈ ಐಸ್ ಕ್ರೀಮ್ ಓಪನ್, ಈ ಐಸ್ ಕ್ರೀಮ್ ಸ್ಟಿಕ್ಕಲ್ಲಿ ಮಕ್ಕಳು ಹೀಗೆ ಅಂತಂದರೆ ಫ್ಲ್ಯಾಟ್ ಇರುವಂತಹ ಐಟಮ್ಸ್ನ ಇಟ್ಕೊಳ್ಳೋದಕ್ಕೆ ಮಕ್ಕಳು ಟ್ರೈ ಮಾಡ್ತಾರೆ. ಆ್ಯಂಡ್ ಈ ಪಾಮ್ಸಲ್ಲಿ ಮಕ್ಕಳು 4 ಫಿಂಗರ್ಸ್ನು 5 ಫಿಂಗರ್ಸ್ನು ಯೂಸ್ ಮಾಡ್ತಾರೆ. ಸೊ ಇದು ಡಿಫ್ರೆಂಟ್ ಹೋಲ್ಡಿಂಗ್ಸ್ ಅನ್ನೋದು ಮಕ್ಕಳಿಗೆ ಬರುತ್ತೆ, ಗ್ರಿಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ಓಪನ್ ಓಕೆ. ಸೊ ಇದಾಗಿತ್ತು ಈ ಒಂದು ಸಿಂಪಲ್ ಫೈನ್ ಮೋಟರ್ ಆಕ್ಟಿವಿಟೀಸ್, ಲೋ ಕಾಸ್ಟ್, ನೋ ಕಾಸ್ಟ್ ಆ್ಯಂಡ್ ಮನೆಯಲ್ಲೇ ಇರುವಂತಹ ಮೆಟೀರಿಯಲ್ಸಲ್ಲಿ ನಾವು ಮಾಡ್ಬೋದು. ಪಾಮ್ಸು ಐಸ್ ಕ್ರೀಮ್ ಸ್ಟಿಕ್ಸ್ನ ಆಬ್ವಿಯಸ್ಲಿ ನಾವು ಬೈ ಮಾಡಬೇಕಾಗುತ್ತೆ, ಬಟ್ ಮಿಕ್ಕಿದೆಲ್ಲ ವಾಟರ್ ಬಾಟಲ್ಸ್ ಎಲ್ಲ ನಾವು ಮನೆಯಲ್ಲೇ ಯೂಸ್ ಮಾಡ್ಬೋದು. ಆ್ಯಂಡ್ ಇಟ್ಸ್ ಲಾಂಗ್ ಲಾಸ್ಟಿಂಗ್ ಸಹ ಬರುತ್ತೆ. ಸೊ ಮಕ್ಕಳ ಆ್ಯಕ್ಟಿವಿಟೀಸ್ಗೆ ಇದೆಲ್ಲನೂ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ನಾನು ಬರ್ತೀನಿ ಅದಿತಿ ಇನ್ನೊಂದು ಆ್ಯಕ್ಟಿವಿಟಿ ಜೊತೆ. ಸೊ ವಿ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅದಿತಿ ಸೇ ಬಾಯ್ ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ಸ್. Bye-bye.